ಸರ್ ನಿಮ್ಮದು ಒಂದು ದಿನದ ಆದಾಯ ಎಷ್ಟು, ಖರ್ಚೆಷ್ಟು ಸರ್? ಅದು ನೋಡಿ ಮೇಡಮ್, ಇಲ್ಲಿ ಬೆಂಗಳೂರಲ್ಲಿ ಡೈಲಿ 100 ರೂಪಾಯಿ ಸಂಪಾದನೆ ಮಾಡೋನು ಇದ್ದಾನೆ, 1000 ರೂಪಾಯಿ ಸಂಪಾದನೆ ಮಾಡೋನು ಇದ್ದಾನೆ, ಲಕ್ಷ ರೂಪಾಯಿ ಸಂಪಾದನೆ ಮಾಡೋನು ಇದ್ದಾನೆ, ಕೋಟಿ ಸಂಪಾದನೆ ಮಾಡೋನು ಇದ್ದಾನೆ. ಆ ಕೋಟಿ ಸಂಪಾದನೆ ಮಾಡೋದಲ್ಲಿ ನಾನು ಒಬ್ಬನು ತಿಳ್ಕೊಳ್ಳಿ. ಓಕೆ, ನೀವು ಎಷ್ಟು ಸಂಪಾದನೆ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ತೀರಾ ಸರ್? ನಾವು ಸಂಪಾದನೆ ಮಾಡೋದಲ್ಲಿ 1/3 ಪಾರ್ಟ್ನರ್ ಯಾರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ 1/3 ಪಾರ್ಟ್ನರ್. ಆದರೆ 33%ಗೆ ಪಾರ್ಟ್ನರ್ ಅವ್ರು ಇರ್ತಾರೆ. 66% ನಮಗೆ 67% ನಮಗೆ ಸಿಗುತ್ತೆ, 36% ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ. ಆದರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಸ್ವಲ್ಪ ಆದರೂ ಬುದ್ಧಿ ಇದ್ದರೆ ನಮ್ಮಂಥ ಅವರು, ನಮ್ಮ CJ ರಾಯ್ ಅಂತ ಅವರು, ಸಿದ್ಧಾರ್ಥ್ ಅವರು, ಡಾಕ್ಟರ್ ಸಿದ್ಧಾರ್ಥ್ ಅವರೆಲ್ಲ ಈ ಕರ್ನಾಟಕಕ್ಕೆ ಒಂದು ಅಸೆಟ್ ಆಗಿದ್ರು. ಸಿದ್ಧಾರ್ಥ್ ಮಾಮೂಲಿ ಮನುಷ್ಯ ಅಲ್ಲ, 10,000 ಎಕರೆ ಜಮೀನಿರೋ ಓನರ್ ಅವರು. ಒಂದು ಬಡವ್ರ ಕುಟುಂಬದ ಬಂದು ದುಡಿದು ಆ ಲೆವೆಲ್ಗೆ ಹೋಗಿದ್ದು ಮನುಷ್ಯ ಯಾರಂತೆ, ಅದು ಡಾಕ್ಟರ್ ಸಿದ್ಧಾರ್ಥ್. ನಂಬರ್ 1. ನಂಬರ್ 2 ಇವರು CJ ರಾಯ್. ನಂಬರ್ 3 KJ ಬಾಬು. ಇಂಥ ಅವರು 100 ಜನ ಇದ್ದಾರೆ. ಇವರೆಲ್ಲ ಏನು ಹೇಳ್ತಾರೆ, ಅದು ಬ್ಲ್ಯಾಕ್ ಲಿಸ್ಟೆಡ್ ಅಂತಾರಲ್ಲ, ಸರ್ಕಾರಕ್ಕೆ ಬ್ಲ್ಯಾಕ್ ಲಿಸ್ಟೆಡ್ ಅಂತಾರಲ್ಲ, ಅದರಲ್ಲಿ ನಾವು 3 ಜನ. ಒಂದು ಡಾಕ್ಟರ್ ಸಿದ್ಧಾರ್ಥ್, ಒಂದು CJ ರಾಯ್, ಒಂದು KJ ಬಾಬು. ಸರ್ ಸಿದ್ಧಾರ್ಥ ಮತ್ತೆ CJ ರಾಯ್ ನಿಮಗೆ ಫ್ರೆಂಡಾ ಸರ್? ಏನು ಫ್ರೆಂಡ್ ಇಲ್ಲ ಕಮ್ಯುನಿಕೇಟ್ ಮಾಡ್ತಿದ್ರಾ ನೀವು? ಏನು ಫ್ರೆಂಡ್ ಇಲ್ಲ. ಅವರು ಏನು 1-2-3 ಸಲ ಸಿಕ್ಕಿರ್ಬೋದು, ನಾನು ಅಷ್ಟು ಕ್ಲೋಸ್ ಏನಿಲ್ಲ. 1-2-3 ಸಲ ಸಿಕ್ಕಿದ್ದೀನಿ. ನನಗೆ ನೋವಾಗ್ತಾ ಇರೋದು ಏನಂದರೆ, ನಮಗೆ ಸಂಪಾದನೆ ಮಾಡಿ 100 ಕೋಟಿ ಸಂಪಾದನೆ ಮಾಡಿದ್ರೆ ಅದರಲ್ಲಿ 33 ಕೋಟಿ ಟ್ಯಾಕ್ಸ್ ಕೊಡುವಂಥ ದಾನಿ ಯಾರಂದರೆ ಆ ಡಾಕ್ಟರ್ ಸಿದ್ಧಾರ್ಥ್. 100 ಕೋಟಿ ಸಂಪಾದನೆ ಮಾಡಿ 33% ಟ್ಯಾಕ್ಸ್ ಕೊಡ್ತಾನಂದರೆ ಅದು CJ ರಾಯ್. 100 ಕೋಟಿ ಸಂಪಾದನೆ ಮಾಡಿ 33 ಕೋಟಿ ಟ್ಯಾಕ್ಸ್ ಕಟ್ತಾನಂದರೆ ಅದು ಒಂದು KJ ಬಾಬು. ಅಂಥವ್ರು 3 ಜನನಿಲ್ಲ, ಲಕ್ಷಾಂತರ ಜನ ಇದ್ದಾರೆ. ಆದರೆ ನಾವು ಅದು ಒಂದು ಬ್ಲ್ಯಾಕ್ ಲಿಸ್ಟ್ ಅಂತಾರಲ್ಲ, ಆ ಥರ ನಮ್ಮನ್ನು ವಿಲ್ಲನ್ ಆಗಿ ತೋರಿಸ್ತಾರೆ. ಸರ್ ಇವಾಗ CJ ರಾಯ್, ಸಿದ್ಧಾರ್ಥ್ ಅವರೆಲ್ಲ ಲೈಫ್ ಸ್ಟೈಲ್ ನೋಡಿದ್ರೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ. ಹಣ ಇತ್ತು, ವಯಸ್ಸಿತ್ತು ಅನುಭವಿಸೋದಕ್ಕೆ, ಒಳ್ಳೆ ಫ್ಯಾಮಿಲಿ ಇತ್ತು, ಎಲ್ಲವೂ ಇತ್ತು. ಆಮೇಲೆ ಎಲ್ಲವೂ ಇದ್ದು ಕೂಡ ಸೊಸೈಟಿನಲ್ಲಿ ಏನಾದ್ರೂ ಕೂಡ ಅದನ್ನ ಫೇಸ್ ಮಾಡೋದಕ್ಕೆ ಧೈರ್ಯ ಇತ್ತು, ಎಲ್ಲದೂ ಇತ್ತು. ಬಟ್ ಅಂಥ ಮನಸ್ಥಿತಿ ಇರೋರು, ಅಂದರೆ ಹಂಗಿರೋರು ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಅಂದರೆ ಅವ್ರ ಮನಸ್ಥಿತಿ ಏನಾಗಿರುತ್ತೆ? ನಿಮ್ಗೆ ಏನು ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ದುಡ್ಡು ಇಟ್ಕೊಂಡ್ರೆ ನೆಮ್ಮದಿ ಬರುತ್ತಾ? 100 ರೂಪಾಯಿ ಬಟ್ ದುಡ್ಡು 99.9 ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅಂತ ಹೇಳ್ತಾರಲ್ಲ ಸರ್. ಅಮ್ಮ ನೋಡಿ, ನೀವು ತಿಳ್ಕೊಂಡಿರೋದು ಹಂಗೆ. ಯಾಕಂದ್ರೆ ಲೈಫಲ್ಲಿ ಎಲ್ಲರೂ ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡು ಬಂದ್ರೆ ನೆಮ್ಮದಿ ಸಿಗುತ್ತೆ, ಆದ್ರೆ ಹಿಂದೆನೆ ಓಡ್ತಿರ್ತಾರೆ. ಬಟ್ ದುಡ್ಡಿರೋರು ಸೂಸೈಡ್ ಮಾಡ್ಕೋತಿದ್ದಾರೆ. ಏನು ದುಡ್ಡು ಇಲ್ದಿರಿಲ್ಲ, ದುಡ್ಡು ಇಟ್ಕೊಂಡೇ ಸೂಸೈಡ್ ಮಾಡಿರೋದು. ದುಡ್ಡು ಏನು ಕಡಿಮೆ ಇಲ್ಲ. ಯಾರಿಗೆ? ಡಾಕ್ಟರ್ ಸಿದ್ಧಾರ್ಥ್ ಅವ್ರಿಗೂ ದುಡ್ಡು ಏನು ಕಡಿಮೆ ಇಲ್ಲ, CJ ರಾಯ್ಗೂ ಏನು ದುಡ್ಡು ಕಡಿಮೆ ಇಲ್ಲ, KJ ಬಾಬುಗೂ ಏನು ದುಡ್ಡು ಕಡಿಮೆ ಇಲ್ಲ. ಆದರೆ ಇನ್ಕಮ್ ಟ್ಯಾಕ್ಸ್ ಟಾರ್ಚರ್, ED ಟಾರ್ಚರ್ ಇಂದ ಏನಾಗ್ತಾರೆ ಜನ, ಒಂದು ನೋಟಿಸ್ ಬಂದರೆ ನಮಗೆ ನಿದ್ರೆ ಹೋಗ್ಬಿಡುತ್ತೆ. ಕಷ್ಟಪಡ್ತೀವಿ ನಾವು, ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತೀವಿ. ದುಡ್ಡು ಸಂಪಾದನೆ ಮಾಡಿದ್ರೆ ಆ ದುಡ್ಡನ್ನ ಉಳಿಸ್ಕೋಬೇಕಂದ್ರೆ ಭಾಳ ಕಷ್ಟ. ಎಷ್ಟು ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ, ಅದಕ್ಕಿಂತ 10 ಟೈಮ್ಸ್ ಅದನ್ನು ಕಾಪಾಡೋಕ್ಕೆ 10 ಟೈಮ್ಸ್. ಒಂದು ಏನಿದೆ, ಫಸ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಫಸ್ಟು ಆ ರೌಡಿಗಳಿರ್ತಾರೆ, ಅವ್ರಿಗೆ ಜವಾಬ್ ಕೊಡಬೇಕು. ಸೆಕೆಂಡ್ ಅಂಡರ್ವರ್ಲ್ಡ್ ಇರ್ತಾರೆ, ಅವ್ರಿಗೆ ಜವಾಬ್ ಕೊಡಬೇಕು. 3ನೇದು ಡಿಪಾರ್ಟ್ಮೆಂಟ್ಗಳಿರ್ತಾರೆ, ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಲ್ಲ ನಾನು, ಅವ್ರಿಗೆ ಇದು. 4ನೇದು ಲೋಕಲ್ ಲೀಡರ್ಸ್ ಅವರೆಲ್ಲ ಅದರಲ್ಲಿ ಟಾರ್ಚರ್ ಕೊಡ್ತಾರೆ, ಅವ್ರನ್ನ ಬಚಾವಾಗಬೇಕು. ಆಮೇಲೆ ಇನ್ಕಮ್ ಟ್ಯಾಕ್ಸಿಂದ ಬಚಾವಾಗಬೇಕು, ಆಮೇಲೆ EDಯಿಂದ ಬಚಾವಾಗಬೇಕು. ಒಂದು ಏನಂದರೆ, ಒಂದು ಬಡವ, ಈಗ ತಾವು ಇದ್ದೀರಾ, ಒಂದು ರಿಪೋರ್ಟ್ರ್ ಆಗಿದ್ದೀರಾ, ತಾವು ರಿಪೋರ್ಟ್ರ್ ಆಗಿದ್ದರೆ ನೀವು ಸುಖವಾಗಿರ್ತೀರ. ಕೋಟಿಗಳು ಸಂಪಾದನೆ ಮಾಡಿದ್ರೆ ED IT
ಎಲ್ಲ ಡಿಪಾರ್ಟ್ಮೆಂಟ್ಗಳು ನಿಮಗೆ ಟಾರ್ಚರ್ ಮಾಡೋದು. ಯಾಕೆ ಅಂದರೆ ಒಂದು ಬಡವನಾಗಿದ್ದು ಒಂದು ರಿಪೋರ್ಟ್ರ್ ಆಗಿದ್ದು ಆ ಎಮ್ಮನ ಹತ್ರ ಹೆಂಗೆ ಬಂತು? 10 ಕೋಟಿ ನಿಮ್ಮ ಹತ್ರ ಬಂತು, ನೀವು ಕಷ್ಟಪಟ್ಟು ದುಡಿತೀರ, ಅದು ಹೆಂಗೆ ಬಂತು ಅಂತ ಕ್ವಶ್ಚನ್. ಅದಕ್ಕೆ ಸುಮ್ಮನೆ ನಿಮಗೆ ಒಂದು ನೋಟಿಸ್ ಬರುತ್ತೆ, ಯಾರೋ ಇನ್ಫಾರ್ಮೇಷನ್ ಮಾಡ್ತಾರೆ, ಅವರಾಗಿ ನೋಟಿಸ್ ಕೊಡಲ್ಲ. ಕಂಪ್ಲೇಂಟ್ ಹೋದ್ರೇ ನೋಟಿಸ್ ಕೊಡೋದು. ಕಂಪ್ಲೇಂಟ್ ಕೊಡೋಕ್ಕೆ ಯಾರಾದರೂ ಹುಡ್ತಾರೆ, ಆ ಲೋಕಲ್ ಲೀಡ್ರ್ ಆದರೂ ಹುಡ್ತಾನೆ, ಇಲ್ಲ ಲೋಕಲ್ ರೌಡಿ ಆದರೂ ಹುಡ್ತಾನೆ, ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಇಲ್ಲ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನವರು ಹುಡ್ತಾರೆ, ನೀವು ಇಷ್ಟು ಸಂಪಾದನೆ ಮಾಡಿದ್ರೆ ನಮಗೇನಾದ್ರು ಕಳಿಸು ಅಂತಾರೆ. ಕಳಿಸಿಲ್ಲ ಅಂದರೆ ಅವ್ರು ಟಾರ್ಚರ್ ಮಾಡ್ತಾರೆ. ಯಾರಾದರೂ ಅದಕ್ಕೆ ಒಂದು ಕಂಪ್ಲೇಂಟ್ ಅಂತ ನಮ್ಮ ದೇಶದ ಕಾನೂನಲ್ಲಿ ಏನಿದೆ, ಕಂಪ್ಲೇಂಟ್ ಕೊಟ್ಟರೆ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ನಿಮ್ಗೆ ಈ ಥರ ಎಲ್ಲ ಟಾರ್ಚರ್ ಅಯ್ಯೋ ಆಗಿದೆ? ಒಂದಲ್ಲ, ಎಷ್ಟು ಕೂದಲಿದೆ ಅಷ್ಟು ಟಾರ್ಚರ್ಗಳು ಬಂದಿದೆ. ಅದಕ್ಕೆ ಇವಾಗ CJ ರಾಯ್ದು ನೀವು ಕೇಳಿದ್ರಿ, ನಮ್ಮ ಡಾಕ್ಟರ್ ಸಿದ್ಧಾರ್ಥ ಅವ್ರದ್ದು ಕೇಳಿದ್ರಿ, ಅವರೆಲ್ಲ ಜೆಂಟಲ್ಮೆನ್ಗಳು. ಕರ್ನಾಟಕದಲ್ಲಿ ಹುಟ್ಟಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋರು, ಅವರೆಲ್ಲ ದಾನಿಗಳು, ಅವರೆಲ್ಲ ಕರ್ನಾಟಕಕ್ಕೆ ಒಂದು ಅಸೆಟ್. ಆದರೆ ಅವ್ರಿಗೆ ಏನಾಗಿದೆ, ಒಂದು ನೋಟಿಸ್ ಬರುತ್ತೆ, ಒಂದು ನೋಟಿಸ್ ಬಂದರೆ ಆ ನೋಟಿಸ್ ಬಂದ ತಕ್ಷಣ ಆ ನೋಟಿಸ್ ಮೇಲೆ ಒಂದು ಸಮನ್ ಕಳಿಸ್ತಾರೆ. ಸಮನ್ ಕಳಿಸಿದ ಮೇಲೆ ಅವ್ನಿಗೆ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಅವ್ರಿಗೇನು ಮಾಡ್ತಾರೆ, 20 ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಡಿ ಅಂತಾರೆ. 20 ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಟ್ಟರೆ ಅದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬಂತು, ಈ ದುಡ್ಡು ನಿಮಗೆ ಹೆಂಗೆ ಜನ್ರೇಟ್ ಆಯಿತು, ಏನಿದೆ ಇದು ಇಂಪಾರ್ಟೆಂಟು. ಆ ದುಡ್ಡು ಹೆಂಗೆ ಜನ್ರೇಟ್ ಆಯಿತು, ಹೆಂಗೆ ಬಂತು, ಅದಕ್ಕೆ ಚೈನ್ ಏನು, ಅದಕ್ಕೆ 20 ವರ್ಷ ಮುಂದೆ ನಿನ್ನ ಇನ್ಕಮ್ ಟ್ಯಾಕ್ಸ್ ಏನು ತೋರಿಸಿದ್ಯಾ, ಆವಾಗ ನಿನ್ನ ಅಸೆಟ್ ಏನಿತ್ತು, ಆಮೇಲೆ ಅಲ್ಲಿಂದ 15 ವರ್ಷಕ್ಕೆ ನಿನ್ನ ಆದಾಯ ಏನು ತೋರಿಸಿದ್ಯಾ, ಅದಕ್ಕೆ ರಿಟರ್ನ್ಸಲ್ಲಿ ಎಷ್ಟು ತೋರಿಸಿದ್ಯಾ, ಎಷ್ಟು ನೀನು ಅಮೌಂಟ್ ಕೊಟ್ಟಿದ್ಯಾ, ಏನು ಪ್ರಾಪರ್ಟಿ ಡಿಕ್ಲೇರ್ ಮಾಡಿದ್ಯಾ ಅಂತ 15 ವರ್ಷ. ಆಮೇಲೆ 10 ವರ್ಷದ್ದು ಕೇಳ್ತಾರೆ, ಆವಾಗ ಎಷ್ಟು ಡಿಕ್ಲರೇಷನ್ ಇತ್ತು, ಇವತ್ತೇನು ಡಿಕ್ಲರೇಷನ್, ಅದರೆಲ್ಲ ಸಿಗಾಕೊಳ್ತೀವಿ, ಬಚಾವ್ ಮಾಡೋಕ್ಕಾಗಲ್ಲ. ಅದು ಯಾವಾಗಲೂ ಹೇಳ್ತಾ ಇದ್ರಿ, ಬೇನಾಮಿ ಪ್ರಾಪರ್ಟಿ ಇತ್ತು, ಬೇನಾಮಿ ಪ್ರಾಪರ್ಟಿ. ಏನು ಬೇನಾಮಿ ಪ್ರಾಪರ್ಟಿ ಅಂದರೆ ಏನು? ನನ್ನ ದುಡ್ಡಲ್ಲಿ ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ತಗೊಂಡು ಎಲ್ಲೋ ಇಡ್ತೀವಿ, ಅದೇ ಬೇನಾಮಿ. ಆ ಬೇನಾಮಿಗೆ ಏನು ಮಾಡ್ತೀರಾ ನೀವು? ಇವತ್ತು ಕಾನೂನು ಹಿಂಗೆ ಬಂದಿದೆ, ಆಧಾರು ಲಿಂಕ್ ಆಗಿದೆ. ಹೌದು, ಯಾವುದೇ ಪ್ರಾಪರ್ಟಿ ನೀವು ಮಾಡಬೇಕು, ಮಾರಬೇಕು, ಸಬ್ ರಿಜಿಸ್ಟ್ರಿಗೆ ಹೋಗ್ಬೇಕಂದ್ರೆ ಆ ಲಿಂಕ್ ಅಲ್ಲಿ ಜನ್ರೇಟ್ ಆಗುತ್ತೆ, ಅಲ್ಲೇ ಸಿಗಾಕೊಳ್ತೀವಿ. ಬೇನಾಮಿ ಗಿನಾಮಿ ಇಲ್ಲ. ಇವಾಗ ಆಧಾರ್ ಲಿಂಕ್ ಆದರೆ ಏನಿದೆ, ಏನು ತಿಂದಿರ ಎಲ್ಲ ಆಚೆ ಬಂದ್ಬಿಡುತ್ತೆ. ಅದು ಬ್ಲ್ಯಾಕ್ ಮನಿ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ. ಆ ಸೋರ್ಸ್ ಆಫ್ ಇನ್ಕಮ್ ನಾವು ಕೊಳ್ಳೇಬೇಕು. ಕೊಟ್ಟಿಲ್ಲ ಅಂದ್ರೆ 300% ಪೆನಲ್ಟಿ ಆಗ್ತಾರೆ. 1 ಕೋಟಿಗೆ 3 ಕೋಟಿ ಪೆನಲ್ಟಿ ಆಗ್ತಾರೆ. ಅದಕ್ಕೆ 24% ಇಂಟ್ರೆಸ್ಟ್ ಆಗ್ತಾರೆ, ಡಿಲೇ ಪೇಮೆಂಟ್. 300% ಪೆನಲ್ಟಿನಲ್ಲ, ಆದಮೇಲೆ 24% ಇಂಟ್ರೆಸ್ಟ್ ಆಗ್ತಾರೆ. ಎಲ್ಲಾಗತ್ತೆ? ಎಲ್ಲ ಆಸ್ತಿ ಎಲ್ಲ ಬರ್ಕೊಟ್ಟು ಗೌರ್ಮೆಂಟ್ಗೆ ಬರ್ಕೊಟ್ಬಿಟ್ಟು ಮನೆಗೆ ಬರಬೇಕು.